ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮಟನ್ ಸಾಂಬಾರನ್ನು ಸಖತ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಸತಿ ಈ ರೀತಿ ಟ್ರೈ ಮಾಡಿ, ಟೇಸ್ಟ್ ನೋಡಿ, ಆನಂತರ ನೀವು ಕಾಮೆಂಟ್ ಮಾಡಿ. ಮಟನ್ ನೋಡ್ತಿದ್ದೀರಲ್ಲ, ಎಷ್ಟು ಸಖತ್ತಾಗಿದೆ. ಎಳೆ ಮಟನ್ನು, ಒಳ್ಳೆ ಮಟನ್ನು, ಅಲ್ಲಿ ಕಟ್ ಮಾಡಿರುವಂತಹ ಒಂದು ಎಳೆ ಕುರಿ ಮಟನ್ನು. ಬನ್ನಿ ಇದಕ್ಕೆ ಒಂದು ಸೂಪರಾಗಿ ಮಸಾಲೆನ ರೆಡಿ ಮಾಡೋಣ. ನೋಡಿ, ಮೊದಲಿಗೆ ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಚಿಕ್ಕ ಈರುಳ್ಳಿ ಸಿಕ್ಕಿದ್ರೆ ನಾಟಿ ಈರುಳ್ಳಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಚಿಕ್ಕ ಮೀಡಿಯಮ್ ಸೈಜು ಟೊಮೊಟೊ, ಒಂದು ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಯೂಸ್ ಮಾಡಲ್ಲ. ನಂತರ ಸ್ವಲ್ಪ ಒಂದು 4-5 ಗೋಡಂಬಿನ ಸೇರಿಸ್ತಾ ಇದ್ವಿ, ತುಂಬ ಟೇಸ್ಟ್ ಬರುತ್ತೆ. ನಂತರ ಚಕ್ಕೆ ಒಂದು 2-4 ಪೀಸಿಂದ ನಿಮ್ಮ ಸಾಂಬಾರಿಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಲವಂಗ ಮತ್ತು ಕಾಳು ಮೆಣಸನ್ನು ಇದನ್ನು ಫ್ರೈ ಮಾಡಬಾರ್ದು. ನಂತರ ಒಂದು ಅರ್ಧ ಹಿಡಿಯಷ್ಟು ಪುದೀನ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಸ್ವಲ್ಪ ಚೆನ್ನಾಗಿ ಈ ಬಿಸಿಯಲ್ಲಿನೇ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಹಸಿ ವಾಸನೆ ಇರಬಾರ್ದು. ಆ ಕೊತ್ತಂಬರಿ ಪುದೀನ ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ತೊಗೊಳ್ತಾ ಇದ್ದೀನಿ ನಾನು. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗಸಗಸೆ, ನಂತರ ಸ್ವಲ್ಪ ಕಡಲೆಪಪ್ಪನ್ನು ಸೇರಿಸ್ಕೊಳ್ತಾ ಇದ್ವಿ. ಕೊತ್ತಂಬರಿ ಪುದೀನ ಜೊತೆ ನಾನು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡೆ, ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಕೊಳ್ಳೋದ್ರಿಂದ. ನಂತರ ಒಂದು ಅರ್ಧ ಕೊಬ್ಬರಿ ಚಿಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಸಿಹಿ ಕೊಬ್ಬರಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಎಷ್ಟು ಸಿಂಪಲ್ ಆಗಲ್ವಾ? ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್, ಹಸಿ ವಾಸನೆ ಇಲ್ದಿರ. ನಂತರ ಇದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ಕುಕ್ಕರ್ಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಂತೆ ಈರುಳ್ಳಿ, ಹಸಿ ಕರಿಬೇವನ್ನು ಸೇರಿಸಿ ಮಟನನ್ನು ಸೇರಿಸ್ತಾ ಇದ್ದೀವಿ. ಇದನ್ನು 1-2 ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಒಂದು 2-3 ನಿಮಿಷ ಸಾಕಾಗುತ್ತೆ. ಎಣ್ಣೆಯಲ್ಲಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಟನ್ನು ಎಳೆಯೋದು ನೋಡಿ ತೊಗೋಬೇಕಾಗುತ್ತೆ. ಚೆನ್ನಾಗಿರೋ ಮಟನ್ ಸಿಕ್ಕಿದ್ರೆ ಸಾಂಬಾರಿಗೆ ಕರೆಕ್ಟಾಗಿ ಮಸಾಲೆ ಇಟ್ಟರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸಾಂಬಾರು. ನೋಡಿ, ಇವಾಗ ಇದನ್ನು 1-2 ನಿಮಿಷ ಚೆನ್ನಾಗಿ ಈ ರೀತಿ ಕುದಿ ಬರೋವರೆಗೂ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಧನಿಯಾ ಪೌಡ್ರು, ಖಾರದ ಪುಡಿ ಏನೂ ಸೇರಿಸ್ಕೊಂಡಿಲ್ಲ ರುಬ್ಬೋದಕ್ಕೆ. ಬರೀ ಒಣಮೆಣಸಿನ್ಕಾಯಿನ ಮಾತ್ರ ನಾನು ಸೇರಿಸ್ಕೊಂಡಿದ್ದೆ. ಇವಾಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಮೆಂತ್ಯ ಸೊಪ್ಪೇನಾದರೂ ಇದ್ದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಈ ಮಟನ್ ಸಾಂಬಾರು ಜೊತೆ ಫಸ್ಟ್ ಆ ಈರುಳ್ಳಿ ಜೊತೆ ಸೇರಿಸ್ಕೊಂಡು ನಂತರ ಮಟನ್ ಹಾಕಿದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಒಂದು ಸತಿ ಟ್ರೈ ಮಾಡಿ, ಇಲ್ಲ ಖಂಡಿತ ನಾನೇ ಒಂದು ವಿಡಿಯೋನ ತೋರಿಸ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆ ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರೇ ಸೇರಿಸ್ಕೊಳ್ತಾ ಇದ್ವಿ. ಕುಕ್ಕರಲ್ಲಿ ಯಾವತ್ತೇ ನಾವು ಮಟನ್ ಸಾಂಬಾರು ಮಾಡುವಾಗ ನೀರು ಜಾಸ್ತಿ ಹಾಕಬಾರ್ದು. ನಂತರ ಇವಾಗ ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲನ್ನ ಲಾಸ್ಟಲ್ಲಿ ಸೇರಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀರು ಕುಕ್ಕರಲ್ಲಿ ಹಾಕಬೇಕಾದ್ರೆ ತುಂಬ ನೀರು ಹಾಕಬಾರ್ದು ಅಂತೇಳಿದೆ, ಏಕೆಂದರೆ ಮತ್ತು ತುಂಬ ನೀರಿಗಾಗುತ್ತೆ ಸಾಂಬಾರು. ಸ್ವಲ್ಪ ಮೀಡಿಯಮ್ಮಾಗಿ ಕಲಿಸ್ಕೊಂಡು ಅದಕ್ಕೆ ಇವಾಗ 4ರಿಂದ ಒಂದು 5 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಎಳೆಯದಾಗಿರೋದ್ರಿಂದ ಮಟನ್ನು ಚೆನ್ನಾಗಿ ಬೆಂದಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತಂದರೆ ಸಾಂಬಾರು ಟೇಸ್ಟು. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.